ಸರ್ ನನ್ನ ಹೆಸರು ಶಂಕರ್ ರೆಡ್ಡಿ ಅಂತ. ನಮ್ಮ ಜಿಲ್ಲಾ ಬಂದು ಬಿಜಾಪುರ, ಊರು ಬಂದು ಹಿಟ್ನಳ್ಳಿ. ನನ್ನ ಮೊಬೈಲ್ ನಂಬರ್ ನಿಮ್ಗೆ ಒಂದ್ಸಲ ಹೇಳಿಬಿಡ್ತನು. 9740906446. ಎನಿ ಟೈಮ್ ಫೋನ್ ಮಾಡ್ರಿ, ನಿಮಗೆ ಯಾವ ಇನ್ಫಾರ್ಮೇಶನ್ ಬೇಕು ಅದನ್ನ ಹೇಳ್ತಿರುತ್ತೆ. ಆದಷ್ಟು ಟೈಮ್ ಪಾಸ್ ಮಾಡುವಂಥವ್ರು ಯಾರು ಫೋನ್ ಮಾಡಬೇಡ್ರಿ. ಬೇಕಾದಂತ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದ ಮಂದಿ ಅಷ್ಟೇ ಫೋನ್ ಮಾಡ್ರಿ. ಯಾಕಂದ್ರೆ ನಮ್ಮೂ ಕೆಲಸ ಇರ್ತಾವು. ಅದಕ್ಕಾಗಿ ನೀವು ಮಾಡೋ ಇಂಟ್ರೆಸ್ಟ್ ಇದ್ದವ್ರು ಅಷ್ಟೇ ಫೋನ್ ಮಾಡ್ರಿ. ಟೈಮ್ ಪಾಸ್ ಮಂದಿ ದಯಮಾಡಿ ಫೋನ್ ಮಾಡಬೇಡ್ರಿ. ಸರ್ ಹೆಂಗಿರ್ತದ್ರಿ, ನಿಮ್ಗೆ ಏನಿಲ್ಲ ದೊಡ್ಡ ಡೈರಿ ಸೆಟಪ್ ಮಾಡೋರಿಗೆ, ಅವ್ರಿಗೆ ಬೈ ಪ್ರಾಡಕ್ಟ್ ಬದಲ್ಲ ಅವರಿಗೆ ಪ್ರತಿಯೊಂದ್ರ ಬಗ್ಗೆನೂ ಹೆಂಗ ಇನ್ಕಮ್ ಅರ್ನ್ ಮಾಡಬೇಕು, ಲಾರ್ಜ್ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಇರ್ತೈತಿ ನೋಡ್ರಿ. ಒಂದು ಎಮ್ಮಿಗೆ ಇದು ಹಾಲು ಎಷ್ಟು ಹಿಂಡ್ತೈತಿ, ಇದಕ್ಕೆ ಎಷ್ಟು ಫೀಡ್ ಕೊಡ್ಬೇಕು, ಅದು ಯಾವಾಗ ಹೀಟಿಗೆ ಬರ್ತೈತಿ, ಅದು ಯಾವಾಗ ಪ್ರೆಗ್ನೆಂಟ್ ಆಗೈತಿ, ಹಾಲು ಎಷ್ಟು ಕಮ್ಮಿ ಕೊಡತೈತಿ, ಗ್ರೂಪ್ ವೈಸ್ ಅದನ್ನ ಹೆಂಗೆ ಬೇರೆ ಮಾಡ್ಬೇಕು, ಫೀಡ್ ಇದಕ್ಕೆ ಇಷ್ಟ ಹಾಲು ಕೊಡುತ್ತೆ, ಫೀಡ್ ಇದಕ್ಕೆ ಕೊಡ್ಬೇಕು. ಒಂದು ಸೆನ್ಸರ್ ಬೆಲ್ಟ್ ಬರ್ತೈತಿ ರೀ. ಆ ಬೆಲ್ಟ್ ಪ್ರತಿಯೊಂದು ಎಮ್ಮಿಗೂ ಹಾಕಿರ್ತೀವಿ. ಆ ಬೆಲ್ಟ್ ದಿಂದ ಯಾವ ಎಮ್ಮೆ ಯಾವಾಗ ಬೆದಿಗೆ ಬರ್ತೈತಿ, ಆರಾಮ ಯಾವಾಗ ತಪ್ತೈತಿ, ಅದಕ್ಕೆ ಏನಾಗೈತಿ, ಈ ಎಮ್ಮಿಗೆ ಫೀಡ್ ಕೊಡ್ಬೇಕು. ಎಲ್ಲಾ ಎಮ್ಮಿಗೂ ನಾವು ಸೇಮ್ ಫೀಡ್ ಕೊಡೋದ್ರಿಂದ ನಮ್ಗೆ ಲಾಸ್ ಆಗ್ತೈತಿ. ಅದು ಕರೆಕ್ಟ್ ಆಗಿ ಅಷ್ಟ ಕೊಡ್ತೈತಿ ಫೀಡ್. ಅದಕ್ಕೆ ಸೆಟ್ ಇರ್ತೈತಿ, ಎಲ್ಲ ಮಷಿನ್ ಸೆಟ್ ಇರ್ತೈತಿ. ಆಟೋಮೆಟಿಕ್ ಆಗಿ ಬರೀ ಇದ್ರಲ್ಲೇ ಮೇವು ಹಾಕೋದು, ಫೀಡ್ ಎಲ್ಲ ಹಿಂಗ್ ಇದನ್ನಾಗಿ ಬರ್ತೈತಿ. ಅದ್ರೊಳಗ TMR ಆಗಿ ಬಂದ್ ಇದ್ರೊಳಗೆ ಸಿಗುತ್ತೆ. ಎಮ್ಮಿ ಕಟ್ಟಂಗಿಲ್ಲ, ಮುಕ್ತ ಇರ್ತಾವ, ಆರಾಮ್ ಫ್ರೀ ಇರ್ತಾವ ಎಮ್ಮಿ. ತಾವ ಆಟೋಮೆಟಿಕ್ ಮಿಲ್ಕಿಂಗ್ ಪಾರ್ಲರ್ದಾಗ ಬರ್ತಾವು. ನಾವು ಮಿಲ್ಕಿಂಗ್ ಪಾರ್ಲರ್ದಾಗ ಬಂದ್ರೆ ಮಿಲ್ಕಿಂಗ್ ಪಾರ್ಲರ್ ಮೇಂಟೈನ್ ಮಾಡೋನು ಬಂದ್ ಕೊಡ್ತೀವಿ ಅದಕ್ಕೆ. ಮತ್ತ ಅದಕ್ಕೆ ಪೂರ ಅದ್ರಲ್ಲಿ ಇದನ್ನ ಮಾಡಂತ ಡಾಕ್ಟರ್ನೊಬ್ಬ ನಾವು ಇದನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತೀವಿ ಅವ್ರಿಗೆ ಮಾಡೋರಿಗೆ. ಬೈ ಪ್ರಾಡಕ್ಟ್ ಸೆಕ್ಷನ್ ಬೇರೆ ಇರ್ತೈತಿ, ಮ್ಯಾನೇಜ್ಮೆಂಟ್ ಸೆಕ್ಷನ್ ಬೇರೆ ಇರ್ತೈತಿ. ಅದ್ರೊಳಗ ಫೀಡ ಮತ್ತ ಈ ವೆಟರ್ನರಿದಾಗ ಬೈ ಪ್ರಾಡಕ್ಟ್ ಅವ್ರು ಏನೇನ್ ಮಾಡ್ತಾರ, ಏನೇನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಅನುಕೂಲ ಐತಿ. ಅವ್ರು ಅದ್ರ ಮ್ಯಾಗ ಅವ್ರು ಪ್ಲಾನಿಂಗ್ ಮಾಡ್ಕೋಬಹುದ್ರಿ. ಬೈ ಪ್ರಾಡಕ್ಟ್ ಒಳಗೆ ಬೇಕಾದ್ ಮಾಡ್ಬೋದು ನಾವು. ಒಂದ್ ಲೀಟರ್ ಹಾಲಿಗೆ ಹಂಗ್ ಬೈ ಪ್ರಾಡಕ್ಟ್ ಮಾಡಿ ತೆಗದ್ರಿ ಅಂದ್ರೆ ಹೆಚ್ಚು ಕಮ್ಮಿ 1200ದಿಂದ 1400 ತಕ್ಕ ರೊಕ್ಕ ತಗೋಬಹುದು. ಬರೀ 1 ಲೀಟರ್ ಹಾಲು ಬೈ ಪ್ರಾಡಕ್ಟ್ ಮಾಡಿ ಅದ್ರ ಬಗ್ಗೆ ಟೆಕ್ನಿಕಲಿ ಮಾಡ್ರ, ನಾರ್ಮಲ್ ರೈತರಿಗೆ ಮಾಡುವಂತದ್ ಆಗುದಿಲ್ರಿ. ಟೆಕ್ನಿಕಲಿ ಮಾಡ್ರ ಹಂಗೂ ಮಾಡ್ಕೋಬಹುದು. ಅಷ್ಟ ಟೆಕ್ನಾಲಜಿ ಐತಿ. ಮಿಲ್ಕಿಂಗ್ ಪಾರ್ಲರ್ ಅವಕ್ಕೆಲ್ಲ ಹಾಕುವಂತ ಅದೊಂದು ಸೆಕ್ಷನ್ ಬೇರೆನೆ ಇರ್ತೈತಿ. ಅವ್ರಿಗೆ ಜಾಗ ಇರಬೇಕು, ಮೂಲಭೂತ ಅವ್ರಿಗೆಲ್ಲಾ ತರ ಸ್ವಂತ ಜಾಗ ಇರಬೇಕು, ಅವ್ರಿಗೆ ನೀರ್ ಇರಬೇಕು. ಇದೆಲ್ಲಾ ಮಾಡ್ಕೊಂಡ್ರಂದ್ರೆ ಅವ್ರಿಗೆ ಎನಿಮಲ್ಸ್ ಹಿಡಿದ್ ಅವ್ರಿಗೆ ಮಿಲ್ಕಿಂಗ್ ಪಾರ್ಲರ್ ಯಾವ್ಯಾವ ತರ ಸೆಡ್ ಮಾಡ್ಬೇಕು, ಡಿಸೈನ್ ಪೂರಾ A to Z ನಮ್ ಕಡೆ ಸಿಗ್ತೈತಿ. ನಾವ್ ಅದನ್ನ ಅವೈಲೇಬಲ್ ಮಾಡಿಕೊಡ್ತೀವಿ. ಅವ್ರವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಇರ್ತೈತಿ. ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ಟೈಪ್ ನಾವು ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ಅನ್ನೋರ್ಗಿನು ಇದೈತಿ. ಅವ್ರವ್ರ ಇನ್ವೆಸ್ಟ್ಮೆಂಟ್ ಮ್ಯಾಗ ಅನ್ಟಚ್ಡ್ ಮಿಲ್ಕ್ ನೀವು ಇದನ್ನ ಮಾಡ್ಬೋದು, ಸೇಲ್ ಮಾಡ್ಬೋದು. ಯಾರು ಕೈಯನ್ನ ಹಚ್ಚಂಗಿಲ್ಲ. ಡೈರೆಕ್ಟ್ ಮಷಿನರಿ ಥ್ರೂ ಹೋಗ್ತೈತಿ, ಡೈರೆಕ್ಟ್ ಇದನ್ನ ಆಗ್ತೈತಿ, ಚಿಲ್ಲಿಂಗ್ ಆಕತಿ. ಅಲ್ಲಿ ಹೋಗಿ ಬೈ ಪ್ರಾಡಕ್ಟ್ ಏರಿಯಾಕ್ ಹೋಗ್ತೈತಿ, ಅಲ್ಲಿ ಬೈ ಪ್ರಾಡಕ್ಟ್ ಬರ್ತಾವ. ಏನೇನ್ ಮಾಡ್ಕೋಬಹುದು ನೀವು, ಐಸ್ ಕ್ರೀಮ್ ಮಾಡ್ರಿ, ತುಪ್ಪ ಮಾಡ್ರಿ, ಬೆಣ್ಣೆ ಮಾಡ್ರಿ, ಏನ್ ಬೇಕಾದ್ ನೀವು ಮಾಡ್ಕೋಬಹುದು. ಹಾಲು ಹಿಂಡೋರ್ ಸತಿ ಬೇಡ. ಹಾಲು ಹಿಂಡುದು ಮಷಿನರಿ ಮ್ಯಾಗ. ಅದು ಎಷ್ಟು ಹಾಲು ಹಿಂಡದೈತಿ ಅಷ್ಟ ಫೀಡ್ ಬೀಳದೈತಿ ಅದಕ್ಕೆ. ಅದು ಇದನ್ನೈತಿ. ಅದಕ್ಕೂ ಚಿಪ್ ಕುಣಿಸಿರ್ತೀವಿ ನಾವು. ಯಾವ ಟೈಮ್ದಾಗ ಹೀಟಿಗೆ ಬರ್ತೈತಿ 2 ದಿವಸ 1 ದಿವಸ ನಿಮ್ ಮೊದಲ ಗೊತ್ತಾಗತೈತಿ, ಆರಾಮ್ ತಪ್ಪದೈತಿ, ಓದ್ತೈತಿ. ಹಂಗೂ ಎಲ್ಲ ಅನುಕೂಲ ಐತಿ. ಆದ್ರೆ ಏನ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತೈತಿ. ಹಂಗ ಇನ್ವೆಸ್ಟ್ಮೆಂಟ್ ನಾ ಮಾಡೋ ಕೆಪಾಸಿಟಿ ಅಂತ ಐತಂದ್ರ ಆ ತರದ್ದು ಪ್ಲಾನ್ ಅಂತ ಕದಾವ. ಅಂತವ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಚೆಕ್ ಪಾಸ್ ಎಮ್ಮಿ ಬೇಕು ನಮ್ಗ ನಾಕತ್ತಾರೆ ಬಾಳ ಮಂದಿ ಜಾಫ್ರಾಬಾದಿ ಒಳಗ. ರೇಟ್ ಕಮ್ಮಿ ಅಂದ್ರೆ ಹೆಂಗ್ರಿ, 2 ಲಕ್ಷಕ್ಕೆ ಎಮ್ಮಿ ಸಿಗ್ತಿತ್ತಂದ್ರ 120, 130ಕ್ಕ. 2 ಲಕ್ಷ ಪ್ಲಸ್ ಇತ್ತಂದ್ರ 150. ಅಂದ್ರ ಮುರಾ ಒಳಗ ನೋಡ್ರಿ 60,000ದಿಂದನು ಚೆಕ್ ಪಾಸ್ ಎಮ್ಮಿ ಸಿಗ್ತಾವ. ಜಾಫ್ರಾಬಾದಿ ಒಳಗ ಹೆಚ್ಚು ಕಮ್ಮಿ 1 ಲಕ್ಷ ಸರಿ ಬೇಕ್ರಿ. ಸಣ್ಣ ಸೈಜ್ ತಗೊಂಡ್ರೆ ಅಂದ್ರೆ ಅದ್ರಾಗು 80,000 90,000 ಸಿಗ್ತಾವ. ಬಟ್ 80-90,000ದಿಂದ ಸ್ಟಾರ್ಟ್ ಆಕವ್ರಿ ಜಾಫ್ರಾಬಾದಿ ಒಳಗ. 1.5, 160, 170 ತಕೊಂಡು ಸಿಗ್ತಾವ್ರಿ. ಅಂದ್ರೆ ಟಾಪ್ ಕ್ವಾಲಿಟಿ ಇದ್ರ 170 ಲಾಸ್ಟ್. ಅದ ಹೆಚ್ಚು ಕಮ್ಮಿ ದೊಡ್ಡದೊಂದು ಶೋ ಕ್ವಾಲಿಟಿ ಇತ್ತಂದ್ರ ಏನಿಲ್ರಿ. ಅದ್ರೊಳಗೆ ಚೆಕ್ ಪಾಸ್ ನಮ್ಮ ಡಾಕ್ಟರ್ ಇರ್ತಾನ್ರಿ. ಡಾಕ್ಟರ್ ಕಡೆ ಚೆಕ್ ಮಾಡಿಸೋದು, 4 ಮಲಿ ಗ್ಯಾರಂಟಿ ಇರ್ತೈತಿ. 4 ಮಲ್ಯಾಗ ಹಾಲು ಬರ್ತಾವಲ್ಲ ಅನ್ನೋ ಗ್ಯಾರಂಟಿ ಇರ್ತೈತಿ. ಚೆಕ್ ಪಾಸ್ ಕನ್ಫರ್ಮ್ ಇದ್ ಗ್ಯಾರಂಟಿ ಇರ್ತೈತಿ. ಇದ್ರ ಗ್ಯಾರಂಟಿ ಇರ್ತೈತಿ ನಮ್ ಕಡೆ. ಅದ್ರೊಳಗ 1-2 ಕೇಳ್ರಿ ಅಂದ್ರ ಅಲ್ಲಿ ಹಿಡ್ದ ತರೋದು ಬಾಳ ಇದನ್ನೈತ್ರಿ. ಒಂದ್ ಊರಾಗ 2-2, 3-3 ತಗೊಂಡ್ ಹಿಂಗ್ 8-10 ತಗೋತಿದ್ರ ಅಂದ್ರೆ ಗೋಳಿಯಾಗಿ ಬರ್ತಿದ್ರ ಹಂಗ್ ಬರ್ಬೋದು. ನನಗೊಂದ್ ಪೂರಾ ಗಾಡಿ ಬೇಕಂದ್ರೂ ಹಂಗೂ ಬರ್ಬೋದು. ಆಲ್ಮೋಸ್ಟ್ ಸಣ್ಣ ರೈತರೆಲ್ಲ ಅಂತವನ್ನ ಕೇಳ್ತಿರ್ತಾರ್ರಿ. ಅಂತವ್ರಿಗೆ ಹೆಂಗೈತಿ, ಅಂತವನು ಬಾಳ ಹೋಗ್ಯಾರಂತೆ. ಈಗ ಹೆಚ್ಚು ಕಮ್ಮಿ ನೋಡ್ರಿ, ನನಗೆ 2 ಬೇಕು 3 ಬೇಕು ಅನ್ನೋರು ಒಂದ್ ಊರಾಗ 2-3 ಮಂದಿ ಇದ್ರು. ನನಗೊಂದ್ 4 ಬೇಕು, ನನಗೊಂದ್ 4 ಬೇಕು, 2 ಕುಡಿಸಿ ಬರ್ಬೋದು. ಅಂತವ್ರಿಗೆ ಸಿಗ್ತಾವು. ಇಲ್ಲ ನನಗೊಂದ್ ಪೂರಾ ಗಾಡಿ ಬೇಕು ಅನ್ನೋರಿಗೆ ಅಂತವ್ರಿಗೆ ಸಿಗ್ತಾವು. ಬರ್ತಾನಂದ್ರ ಅವ್ರು ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಖರ್ಚು ಅವ್ರ ಕಡೆ ಇರ್ತೈತಿ, ನಂದೊಂದ್ ಖರ್ಚು ಅವ್ರ ಕಡೆ ಇರ್ತೈತಿ. ಅವ್ರ ಏನಿರ್ತೈತಿ ಟಿಕೆಟ್ ಅದು ಇದೆಲ್ಲ ಖರ್ಚು ಇರ್ತೈತಿ. ಎಮ್ಮಿ ತೋರ್ಸೋದು ಮಾಡೋದು ನಮ್ ಜವಾಬ್ದಾರಿ. ನಮ್ ಡಾಕ್ಟರ್ ಇರ್ತಾನೆ ಸ್ವಂತ. ಡಾಕ್ಟರ್ ಚೆಕ್ ಮಾಡ್ತಾನೆ ಎಮ್ಮಿ.
2 ತಿಂಗಳ ಗಾ ಬೆಳ್ತಾನೋ 4 ಮಲಿ ಗ್ಯಾರಂಟಿ ಇರ್ತಾವ 4 ಮಲಿಯಾಗ ಹಾಲು ಬರ್ತಾವಿಲ್ಲ ಅಂತ ಹೇಳಿ ಅದನ್ನೆಲ್ಲ ಚೆಕ್ ಮಾಡಿ ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಎಲ್ಲಿ ತಕ ಬೇಕು ಅಲ್ಲಿ ತಕ ಇರ್ತದೆ. ಟ್ರಾನ್ಸ್ಪೋರ್ಟ್ ಮ್ಯಾಗ ಏನು ಇರ್ತೈತಿ ಅವ್ರವ್ರ ದೂರ ಎಷ್ಟಾಗತ್ತೆ ಅದ್ರ ಮ್ಯಾಗ ಟ್ರಾನ್ಸ್ಪೋರ್ಟ್ ಇರ್ತೈತಿ. ಅವ್ರು ಎಮ್ಮಿ ಎರಡು ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಮುರ್ರಾ ತಗೋಬೋದು, ಜಾಫ್ರಾಬಾದಿ ತಗೋಬೋದು. ಮುರ್ರಾ ಒಳಗೆ 60,000 ಚಲೋದವ್ರು, ಜಾಫ್ರಾಬಾದಿ ಒಳಗೆ 80,000 ಚಲೋ. ಎಂತಾವ್ ಬೇಕು 5 ತಿಂಗಳು 6 ತಿಂಗಳು 7 ತಿಂಗಳು ಪ್ರೆಗ್ನೆನ್ಸಿ 8 ತಿಂಗಳು ಇತ್ತಂದ್ರೆ ಅದ್ರ ರೇಟ್ ಹೆಚ್ಚಾಕತಿ. ಇದ್ರ ಮೇಲೆ ಡಿಪೆಂಡ್ ರೀ. ಎಮ್ಮಿ ಯಾವ ಥರ ಕ್ವಾಲಿಟಿ ಇರ್ತೈತಿ, ಬ್ರೀಡ್ ಹೆಚ್ಚಿತ್ತಂದ್ರೆ ಅದ್ರ ರೇಟ್ ಹೆಚ್ಚಿರ್ತೈತಿ. ಬ್ರೀಡ್ದಾಗ ಸ್ವಲ್ಪ ಕಮ್ಮಿ ಇತ್ತಂದ್ರೆ ಕಮ್ಮಿ ಇರ್ತೈತಿ ರೇಟ. ಬ್ರೀಡ್ ಮ್ಯಾಗ ರೇಟ್ ರೀ. ಎಮ್ಮಿ ಕ್ವಾಲಿಟಿ ಎಷ್ಟು ವಯಸ್ಸಿಂದೈತಿ ಎಲ್ಲ ಥರ ಮ್ಯಾಗ ರೇಟ್ ಡಿಪೆಂಡ್ ಆಕೈತಿ. ಒಂದೊಂದು ಎಮ್ಗಳು ಏನಿರ್ತಾವೆ, ಒಂದೊಂದು ಟೈಮ್ ಹಾಲು ಹಿಂಡ್ತಿರ್ತಾವೆ 2 ಲೀಟ್ರ್ 3 ಲೀಟ್ರ್ ಅಂತಾವು ಪ್ರೆಗ್ನೆಂಟ್ ಇದ್ದಿದ್ದು ಇರ್ತಾವೆ. ಎಲ್ಲ ಥರ ಇದ್ದಿದ್ದು ಇರ್ತಾವೆ. ಚೆಕ್ ಪಾಸ್ ಎಮ್ಮಿ ಭಾಳ ರೈತರ ಮಂದಿ ಕೇಳ್ತಾರೋ ಅಂಥವ್ರು ಬೇಕಂದ್ರೆ 2-3 ಸಿಗುದಿಲ್ಲ. ಬೇಕಂದ್ರೆ ಒಬ್ಬೊಬ್ರಿಗೆ ನೀವು 2 ತಗೊಳ್ಳೋರು 4 ಮಂದಿಗೆ 8 ತಗೋರಿ, ಒಂದು ಗಾಡಿ ನಿಮ್ಮಲ್ಲಿ ಸಪ್ರೇಟ್ ಬರ್ತೈತಿ. ಹಂಗೆ ನೀವು ಅನುಕೂಲ ಮಾಡ್ಕೊಂಡು ಒಂದು ಗಾಡಿ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಅಲ್ಲಿಂದ ಎಮ್ಮಿನ ತರಿಸ್ಕೊಡ್ತೀವಿ. ಅದೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಎಮ್ಮಿ ನನಗೆ ಅಲ್ಲಿ ಬರೋದಾಗುದಿಲ್ರಿ ಅನ್ನೋರು ಇದ್ರು ನಿಮಗೆ ಫೋಟೋ ವಿಡಿಯೋ ಹಾಕ್ತೈತಿ. ನೀವು ರೊಕ್ಕ ಹಾಕ್ರಿ, ನಿಮ್ ಬಂದ್ ಬಳಕಿಲ್ಲ ಎಮ್ಮಿ ನಿಮ್ ಜಾಗ ಅಂತ ತಿಳಿಸ್ತಾರೆ. ಅದಕ್ಕೆ ಬರೋ ಎಮ್ಮಿಗಳು ಬರೋ ಜವಾಬ್ದಾರಿ ನಮ್ದು. ಎಮ್ಮಿ ಮನೆಗೆ ಬಂದ್ ಹತ್ತು ತಕ ನಮ್ ಲೇಬರ್ ಇರ್ತಾನೋ, ಗಾಡಿ ಇರ್ತೈತಿ. ಆ ಎಮ್ಮಿ ಬಂದ್ ಅವ್ರ ಮನೆಗೆ ಹತ್ತು ತಕ ಜವಾಬ್ದಾರಿ ನಮ್ದು ಇರ್ತೈತಿ. ಅಂತಾವ್ ಬೇಕಂದ್ರೆ ಅಂತಾವ್ ಬರ್ಬೋದು, ಬೇಕಂದ್ರೆ ಸಿಗ್ತಾವ. ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ, ಬ್ರೀಡ್ದಾಗ ಬೇಕಂದ್ರೆ ಬ್ರೀಡ್ದಾಗ. ಅವ್ರಿಗೆ ಯಾವ್ಯಾವ ತರ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದ್ರ ಮ್ಯಾಗ. ಚೆಕ್ ಪಾಸ್ ಒಳಗುನವ್ರು ಚಲೋ ಜಾತಿ ಇದ್ದಂದ್ರೆ ಅವ್ರಿಗೆ ರೇಟ್ ಹೆಚ್ಚಾಕವು. ಮೀಡಿಯಂ ಬೇಕಂದ್ರೆ ಹಂಗಿರ್ತಾವ, ವಯಸ್ಸಿನಾಗ ಹೆಚ್ಚಿರ್ತಾವು. ಎಲ್ಲ ಅದ್ರ ಮ್ಯಾಗ ರೇಟ್ ಡಿಪೆಂಡ್ ಇರ್ತೈತಿ. ನನ್ನ ಕಡೆಯಿಂದ ಆಗುದು ಅವ್ರಿಗೆ ಶೆಡ್ ಅದು ಹೆಂಗ್ ಮಾಡ್ಬೇಕು ಏನು ನಾ ಹೇಳ್ಕೊಡ್ತಾರೆ. ಮತ್ತೆ ಇನ್ನೊಂದು ಅವ್ರಿಗೆ ಯಾವ ಬ್ರೀಡ್ ಎಮ್ಮಿ ಅವ್ರ ವಾತಾವರಣಕ್ಕೆ ಯಾವ ಸೆಟ್ ಆಕವು ಆ ಎಮ್ಮಿನೂ ನಾ ಅವ್ರಿಗೆ ತರಿಸ್ಕೊಡ್ತಾನೆ. ಫೀಡೂ ನನ್ನ ತಗ ಸಿಗ್ತೈತಿ. ಲೇಬರ್ ಅವ್ರಿಗೆ ಸೆಟ್ ಮಾಡಿ ಕೊಡ್ತಾನ್ರಿ ನಾ. ಬರೀ ಅವ್ರಿಗೆ ಕೆಲಸ ಏನ ಮ್ಯಾನೇಜ್ಮೆಂಟ್ ಮಾಡೋದು ಒಂದೇ ಕೆಲಸ. ಮತ್ತೆ ಇಲ್ಲಿ ಹೆಂಗಿರ್ತೈತಿ, ಒಬ್ಬೊಬ್ಬರಿಗೆ ಇನ್ವೆಸ್ಟ್ಮೆಂಟ್ ಮಾಡಾಕ ದುಡ್ಡು ಇರ್ತೈತಿ, ಲ್ಯಾಂಡ್ ಇರಂಗಿಲ್ಲ. ನಾ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ ಕೆಪಾಸಿಟಿ ಇದ್ದವ್ರ ಪ್ರತಿಯೊಂದು ಲಾಭ ತೆಗಿಬೋದ್ರಿ ಇದರಿಂದ. ಅದಕ್ಕೂ ನನ್ನ ಹತ್ತ ಪ್ಲಾನ್ ಅದಾವ. ಲಾರ್ಜ್ ಸೈಜ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ. ಹಾಲಿಂದು ತೆಗಿಬೋದು, ಇದರಿಂದ ತೆಗಿಬೋದು, ಅದ್ರ ಗೊಬ್ಬರದಿಂದನೂ ತೆಗಿಬೋದು. A to Z ಅದ್ರ ಪೂರಾ ಪ್ರಾಪರ್ ಪ್ಲಾನ್ ಐತ್ರಿ ನನ್ನ. ಯಾವ್ಯಾವ ರೀತಿ ಒಂದೊಂದು ಎಕ್ಸಾಂಪಲ್ ಆಗಿ ನೋಡ್ರಿ, ಗೊಬ್ಬರದಿಂದ ಏನೈತಿ, ಈಗ ಬಯೋಡೈಜೆಷನ್ ಇದನ್ನ ಮಾಡ್ಬೋದು, ವರ್ಮಿ ಕಂಪೋಸ್ಟ್ ಮಾಡ್ಬೋದು. ಅದಕ್ಕೆ ಹೆಂಗ್ ಮಾಡ್ಬೇಕು ಎಲ್ಲ ಪ್ರೊಸೀಜರ್ ಪ್ಲಾನ್ ಅಂತೈತಿ. ಅದರಿಂದ ನೀವು ಒಂದು ತೆಗಿಬಹುದು. ಅಂದ್ರೆ ಇದಕ್ಕೇನ್ರಿ ಸಣ್ಣ ರೈತರು ಮಾಡೋದಾಗುದಿಲ್ಲ. ಬಿಸ್ನೆಸ್ ಟೈಪ್ ಮಾಡ್ತಾನಂದ್ರಿ ಅಂದ್ರೆ ಎಷ್ಟು ಎಮ್ಮೆ ತಗೋಬೇಕ್ರಿ ಅವ್ರು ನೋಡ್ರಿ, ಹೆಚ್ಚು ಕಮ್ಮಿ ಅವ್ರವ್ರ ಬಿಸ್ನೆಸ್ ಮ್ಯಾಗ ಹೆಚ್ಚು ಕಮ್ಮಿ 50-100 ಎಮ್ಮೆ ಯಾರು ತಗೋತಿರ್ತಾರ್ರಿ. ಅವ್ರಿಗೆ 1 ಲೀಟರ್ಗೆ ಹೆಚ್ಚು ಕಮ್ಮಿ 100 ನೋಡ್ರಲ್ಲ, ಹೆಚ್ಚು ಕಮ್ಮಿ 200 ವೇ ಪ್ರೋಟೀನ್ ತೆಗಿಬಹುದು. ಬಂಡವಾಳ ಇನ್ವೆಸ್ಟ್ಮೆಂಟ್ ಹೆಚ್ಚೈತ್ರಿ. ಮತ್ತೆ ನಾರ್ಮಲ್ ಮಂದಿಗೆ ಮಾಡೋದಿಲ್ಲ. ಇನ್ವೆಸ್ಟ್ಮೆಂಟ್ ನಾ ಮಾಡ್ತಾನ ಅವ್ರು ಇದ್ರಂದ್ರೆ, ಬಿಸ್ನೆಸ್ ಟೈಪ್ ಮಾಡ್ತಾನ ಅವ್ರ ಇದ್ರಂದ್ರೆ ಮಾಡ್ಬೋದು. ಇದ್ರೊಳಗೆ ವೇ ಪ್ರೋಟೀನ್ ಹೆಂಗ್ ತೆಗಿಬೇಕು, ಅದರಿಂದ ಹಾಲಿನಿಂದ ಬಾಯ್ ಪ್ರಾಡಕ್ಟ್ ಯಾವ್ಯಾವ ಮಾಡ್ಬೇಕು, ಯಾವ್ಯಾವ ಬರ್ತಾವು, ಅದ್ರದೆಲ್ಲ ಪ್ರಾಪರ್ ನನ್ನ ಇದನ್ನತ್ರಿ. ನಾ ಅದಾದ ಬಳಿಕ ಗೊಬ್ಬರದಿಂದ ಏನೇನು ಪ್ರಾಡಕ್ಟ್ ರೆಡಿ ಮಾಡ್ಕೋಬೇಕು, ಹೆಂಗ್ ಮಾರ್ಕೆಟಿಂಗ್. ಮತ್ತ ಅದಾದ ಬಳಿಕ ನೋಡ್ರಿ ಗ್ಯಾಸ್, ಬಯೋಗ್ಯಾಸ್, ಅದನ್ನ ಏನೇನ್ ಇದ್ರ ಬಗ್ಗೆ ಪ್ರಾಪರ್ ಒಂದು ಅಂತ ಎಮ್ಮಿ ತಗೊಂಬಂದ್ ಏನ್ ಮಾಡ್ಬೇಕು, ಏನ್ ಪ್ರಾಪರ್ ಅದಕ್ಕೆ ಡಯಟ್ ಕೊಡ್ಬೇಕು, ಹೆಂಗ ಅದನ್ನೆಲ್ಲ ಯುಟಿಲೈಸ್ ಮಾಡ್ಬೇಕು, ಬೈ ಪ್ರಾಡಕ್ಟ್ ಏನೇನ್ ಮಾಡ್ಬೇಕು, ಏನ್ ಮಾಡ್ರೆ ನಮಗ್ ಸೆಟ್ ಆಗ್ತೈತಿ, ಇದ್ರ ಬಗ್ಗೆ ಪ್ರಾಪರ್ ಒಂದ್ ಅಂತೆಕ್ ಇದನ್ನೈತಿ. ನನ್ನ ಲೇಬರ್ ಬೇಡ, ನಾ ಎಲ್ಲಾ ಮಷಿನ್ ಮ್ಯಾಗ ಮಾಡ್ತಾನಂದ್ರು ಅದು ಐತಿ. ಲಾರ್ಜ್ ಸೈಜ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ. ಮಷಿನ್ ಮ್ಯಾಗ ಹಾಲು ಹಿಂಡಬಹುದು, ಮುಕ್ತ ಗೋಟ ಇರ್ತೈತಿ, ಮಷಿನ್ ಮ್ಯಾಗ ಮೇವ್ ಹಾಕೋದಾವು, ಕಾನ್ಸಂಟ್ರೇಷನ್ ಎಲ್ಲಾ ಪೂರಾ ಅದನ್ನೆಲ್ಲ ಸೆಟಪ್ ಮಾಡಿ ಕೊಡ್ತಾನ. ಪಾರ್ಲರ್ ಅದಾವ ಈಗ ಎಮ್ಮಿಗಳಿಗಿನೂ ಯಾವ ಲೇಬರ್ ಇಲ್ಲ ಏನಿಲ್ಲ. 1000 ಎಮ್ಮಿ ಮಾಡ್ರೂ ಹೆಚ್ಚು ಕಮ್ಮಿ 10-15 ಲೇಬರ್ ಮ್ಯಾಗ ಮೇಂಟೈನ್ ಮಾಡ್ಬೋದು. ಯಾವ್ದು ನಾ ಇಡ್ಬೇಕು ನಂಗೆ ಲೇಬರ್ ಇದನ್ನೈತಿ, ನಾ ಲೇಬರ್ ಸಂಬಂಧ ಬಿಟ್ಟೆ ಅವ್ರ ಇದ್ರಂದ್ರೆ ಎಮ್ಮಿನೂ ಪಾರ್ಲರ್ ಮ್ಯಾಗ ಮಿಲ್ಕಿಂಗ್ ಮಾಡ್ಬೋದು. ಮಿಲ್ಕಿಂಗ್ ಪಾರ್ಲರ್ ಮಾಡಿ ಹಂಗೂ ಮಾಡ್ಕೋಬಹುದು. ಅದು ನನ್ನ ಪ್ಲಾನ್ ಐತಿ. ಮಿಲ್ಕಿಂಗ್ ಪಾರ್ಲರ್ ಹಿಡಿದು ಯಾವ ಎಮ್ಮಿಗೆ ಸೆಟ್ ಹಾಕವ್ರಲ್ಲ, ಮಿಲ್ಕಿಂಗ್ ಪಾರ್ಲರ್ ಎಮ್ಮಿನೂ ಸೆಟ್ ಮಾಡಿ ಕೊಡುವಂಥದ್ದು ನನ್ನ ಫೆಸಿಲಿಟಿ ಐತಿ. ಆದ್ರೆ ಇನ್ವೆಸ್ಟ್ಮೆಂಟ್ ಹೆವಿ ಆಗ್ತೈತಿ. ಅದನ್ನ ಸಣ್ಣ ಮಂದಿ ಮಾಡೋದಾಗೋದಿಲ್ಲ. ಯಾರೇನ ಮಾಡ್ತಾನೋ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ ಅನ್ನೋರು ಇದ್ರಂದ್ರೆ ಮಾಡ್ಬೋದು. ಎಮ್ಮಿ ಮಿಲ್ಕಿಂಗ್ ಪಾರ್ಲರ್ ಹಿಡಿದು ಅನ್ಟಚ್ಡ್ ಮಿಲ್ಕ್ನು ಪೂರ ಮಾಡ್ಬೋದು. ಅದಕ್ಕೇನಾರ ಲೈಸೆನ್ಸ್ ಏನಾದ್ರು ತಗೋಬೇಕನ್ ಸರ್? ಅದೇನ ಲೈಸೆನ್ಸ್ ಏನು ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಪ್ರತಿಯೊಂದು ಮಿಲ್ಕ್ ಹಿಡಿದು ಪ್ರತಿಯೊಂದರೊಳಗೂ ಇನ್ಕಮ್ ತೆಗಿಯುವಂಥದ್ದು ಅಂತ ಪ್ಲಾನಿಂಗ್ ಅದ. ಆದ್ರೆ ಹತ್ತತ್ತು ಮಾಡೋರಿಗೆ ಸಣ್ಣ ರೈತರಿಗೆ ಅದೊಂದು ಸ್ವಲ್ಪ ಅನುಕೂಲ ಆಗಂಗಿಲ್ರಿ. ದೊಡ್ಡ ಪ್ರಮಾಣ ಮಾಡ್ರಿ ಅಂದ್ರೆ ಅದೊಂದು ಸ್ವಲ್ಪ ಅನುಕೂಲ. ಅಂತವ್ರಿಗೆ ನಾ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ ನನಗೆ ಪ್ಲಾನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ನಾ ವ್ಯವಸ್ಥೆ ಮಾಡಿ ಕೊಡ್ತೀನಿ. ಇವತ್ತು ಎಟ್ ಎ ಟೈಮ್ 20-25 ಎಮ್ಮಿನೂ ಮಿಲ್ಕಿಂಗ್ ಮಾಡುವಂಥವು ಮಷಿನ್ಗಳು ಅದಾವು, ಅದಕ್ಕೆ ಸೆಟಪ್ ಮಾಡಿ ಕೊಡೋದು ಅದು ನನ್ನ ವ್ಯವಸ್ಥೆ ಐತಿ.
ಎಮ್ಗಳು ತಂದು ಎಂಥ ಬ್ರೀಡ್ದು ಅಲ್ಲಿ ಸೆಟ್ ಹಾಕವು, ಯಾವ ಮಷಿನ್ ಹಚ್ಚಿ ಹಾಲು ಹಿಂಡ್ತಾರೋ, ಅವ್ಕೆ ಪಾರ್ಲರ್ಗಳು ಹೆಂಗೆ ಸೆಟ್ ಮಾಡಬೇಕು, ಅದು ಎಲ್ಲ ಪ್ರಾಪರ್ ಪ್ಲಾನಿಂಗ್ ಐತೆ ನಂಗೆ. ಅವ್ರ ಲ್ಯಾಂಡ್ ಇರಬೇಕು, ಇನ್ವೆಸ್ಟ್ಮೆಂಟ್ ಇರಬೇಕು, ಇದು ಮೇನ್ ಇಂಪಾರ್ಟೆಂಟ್ ಐತೆ. ಅವ್ರ ಮೂಲಭೂತ ಸೌಕರ್ಯಗಳು ಎಲ್ಲ ಇದ್ದು ಅಂದ್ರೆ ಅವ್ರು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು, 600 ಮಾಡ್ಬೋದು, 800 ಮಾಡ್ಬೋದು. ಪುನಃ ಒಳಗನೆ ಹೆಚ್ಚು ಕಮ್ಮಿ ಪುನಃ ಆ ಕಡೆ ಒಬ್ರಿಗೆ ಒಂದು ಫಾರ್ಮ್ ಸೆಟ್ ಮಾಡಿಕೊಟ್ಟಂದ್ರೆ ಹೆಚ್ಚು ಕಮ್ಮಿ ಅವರು 400 ಎಮ್ಮೆ ಅದಾವು. 400 ಎಮ್ಮೆಯಾಗ ಬರೀ 5 ರಿಂದ 6 ಮಂದಿ ಲೇಬರ್ ಅಷ್ಟೇ ಕೆಲಸ ಮಾಡ್ತಾರೆ. ಯಾವಕ್ಕೂ ಕಟ್ಟಂಗಿಲ್ಲ, ಯಾವಕ್ಕೂ ಕಟ್ಟಿಟ್ಟ ಹಾಕಂಗಿಲ್ಲ. ಎಲ್ಲಾ ತರ ಮೇವು ಅದನ್ನ ಪೀಡ ಎಲ್ಲಾ ಮಿಕ್ಸ್ ಮಾಡಿನ ಹಾಕ್ತಾರೆ ಈ ಫ್ಯಾಕ್ಟ್ರಿಲೇನೆ. ಅದೆಲ್ಲ ಪ್ರಾಪರ್ ಸೆಟ್ ಮಾಡಿ ಕೊಟ್ಟೋದು. ಹಾಲೂನು ಮಷಿನ್ಲೇ ಹಿಂಡ್ತಾರೋ, ಯಾವ ಲೇಬರ್ ಇಲ್ಲ ಏನಿಲ್ಲ, ಬರೀ 4-5 ಮಂದಿ ಅಷ್ಟೇ. ಹಂಗ ಲೆಕ್ಕ ತೆಗೆದ್ರೆ ನಾನು 500 ಎಮ್ಮಿಗೆ ಹೆಚ್ಚು ಕಮ್ಮಿ 50 ಮಂದಿ ಲೇಬರ್ ಬೇಕು. 50 ಮಂದಿ ಅವ್ರ ಲೇಬರ್ ಬ್ಯಾಡ್ರಿ, ಲೇಬರ್ ಮ್ಯಾಗ ಡಿಪೆಂಡ್ ಆಗೋದು ಬ್ಯಾಡ ಅಂದಿದ್ದಕ್ಕೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ರಿ ಹೆಚ್ಚು ಕಮ್ಮಿ ಒಂದು 100 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ ಒಂದು ವರ್ಷಕ್ಕೆ. ಅವ್ರಿಗೆ ಆದಾಯನ ಉಳಿತಿರ್ಬೇಕು, ಚಲೋ ಬಾಯ್ ಪ್ರಾಡಕ್ಟ್ ಮಾಡ್ತಾರೋ, ಹಾಲ್ ಮಾರ್ತಾರೋ, ಎಲ್ಲ ತರ ಮಾಡ್ತಾರೆ. ಅದ್ರದ್ದು ಎಲ್ಲ ಪ್ರೊಸೀಜರ್ ಅವ್ರಿಗೆ ನನ್ನ ತೇಕ್ ಅಂತಾವ್ ಬೇಕಂದವ್ರು ಅಂದ್ರೆ ಅಂಥವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ, ನನ್ನ ತೇಕ ಎಲ್ಲ ಜಮೀನ ನೀರ ಐತಿ ಎಲ್ಲ ಐತಿ ಅಂದ್ರೆ ಅಂಥದ್ದು ಬೇಕಂದ್ರೆ ಅಂಥ ಪ್ಲಾನಿಂಗ್ನು ನನ್ನ ತೇಕ್ ಅದಾವ. ನೀವು ಬೇಕಂದ್ರೆ ಅದನ್ನು ಡಿಸ್ಕಸ್ ಮಾಡ್ಬೋದು. ನಿಮ್ಗೆ ಯಾವ ತರ ಸೆಟಪ್ ಮಾಡ್ಕೊಡ್ಬೇಕು ಅದು ನನಗೆ ಅದು ಫೆಸಿಲಿಟಿ ಬೇಕಂದ್ರೆ ಐತ್ರಿ. ಆದ್ರೆ ಏನೇ ಲಾರ್ಜ್ ಪ್ರಮಾಣದಾಗ ಮಾಡೋರು ಐತಿ ಅಷ್ಟೇ. ಸಣ್ಣ ಪ್ರಮಾಣ ಮಾಡೋರು ಐತಿ ಅದು ಸೆಟ್ ಆಗಂಗಿಲ್ಲ, ಖರ್ಚು ಮಾಡ್ಬೋದು.